ಲೈಟಿಂಗ್ಸ್ ವಿಜೃಂಭಿಸ್ತಿದೆ ಅಂತ ಅನಿಸ್ತಾ ಇದೆಯಲ್ಲ, ಖಂಡಿತ ಒಂದು ವಿಶೇಷ ಇದೆ. ಏನು ಕುಶಾಲದ ಹೃದಯ ಭಾಗದಲ್ಲಿ ನೆಲೆ ನಿಂತಿರುವ ವಿಘ್ನ ವಿನಾಯಕ ಗಣಪತಿ ದೇವಾಲಯದ 103ನೇ ವರ್ಷದ ಗಣಪತಿ ರಥೋತ್ಸವ ಇವತ್ತು ನಡೆಯಿತು. ಈ ಗಣಪತಿ ರಥೋತ್ಸವದ ಅಂಗವಾಗಿ ಕುಶಾಲನಗರದ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ಅಲಂಕಾರ ಮಾಡಿದ್ದಾರೆ. ಆದಷ್ಟು ಜಾಗ್ರತೆಯಿಂದ ನಿಮ್ಮ ಚಿನ್ನ ಒಡವೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಸಣ್ಣ ಮಕ್ಕಳನ್ನು ಕರ್ಕೊಂಡು ಬಂದವರು ಆದಷ್ಟು ಮಕ್ಕಳ ಕೈಗೆ ನೆಲೆಗೊಂಡು ನಡೆಯಬೇಕು. ಅಣ್ಣ ತಮ್ಮಂದರಿಗೆ ವಿಶೇಷ ಸೂಚನೆ, ನಿಮ್ಮ ಪರ್ಸ್ ಮತ್ತು ಹಣದ ಬಗ್ಗೆ ಎಚ್ಚರಿಕೆ ಇರಲಿ. ಇದು ಕುಶಾಲನಗರ ಪೊಲೀಸ್ ಪ್ರಕಟಣೆ. ಹೆಂಗಾಯ್ತು ಈಗ ನೋಡಿ.
ಬಂಧುಗಳೇ, ಈಗ ಪ್ರಾರಂಭ. ಇನ್ನು ಕೆಲವು ನಿಮಿಷಗಳಲ್ಲಿ ಆರಂಭ. ನೀವು ಇದುವರೆಗೂ ಕಂಡಿರದ, ನೀವು ಇದುವರೆಗೂ ನೋಡಿರದ, ನೀವು ಇದುವರೆಗೂ ಕೇಳಿರದ ಒಂದು ಮೆಗಾ ಶೋ. ಬಹುಶಃ ಏನಿದು ಗೆಳೆಯರ ಬಳಗ ಅಂತ ಏನಿದೆ ಕುಶಾಲನಗರದಲ್ಲಿ ಬಹಳ ವರ್ಷಗಳಿಂದ ಆನಂದ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕಮಲ ಮನಸ್ಕರು ಸೇರಿಕೊಂಡು ಕಟ್ಕೊಂಡಿರುವಂಥ ಗೆಳೆಯರ ಬಳಗದ ಸಂಘದ ಆಶ್ರಯದಿಂದ ಇವತ್ತು ಎಲ್ಲ ಕುಶಾಲನಗರದ ಎಲ್ಲ ಹೃದಯ ಭಾಗದಲ್ಲಿ ಏನು ನಮಗೆ ನೋಡ್ತಿದ್ರೆ ನಿಜವಾಗ್ಲೂ ಏನಿರ್ತಾರೆ ಅಂದ್ರೆ ಇನ್ನೊಂದು ಕಡೆ ಮೈಸೂರು ದಸರಾ ನೋಡ್ದಂಗೆ ಅಲ್ವಾ ಗೆಳೆಯರೆ. ನೋಡಿ ಹೇಗಿದೆ ಎಲ್ಲ ಖಾಸಗಿ ಕಟ್ಟಡಗಳನ್ನು ಸರ್ಕಾರಿ ಕಟ್ಟಡಗಳನ್ನು ಮಾಡಿದ್ದಾರೆ. ಅದೇ ರೀತಿ ಪ್ರಮುಖ ರಸ್ತೆಗಳು ನೋಡಿ ಹೇಗಿದೆ ಮೈಸೂರು. ನಮಗೆ ಮೈಸೂರಲ್ಲಿ ನೋಡಿದ್ರೆ ನಮ್ಗೆ ಆಸೆ ಆಗ್ತಾ ಇತ್ತು, ಅಯ್ಯೋ ನಮ್ಮಲ್ಲಿ ಯಾವಾಗ ಈ ರೀತಿ ಆಗುತ್ತೆ ಅಂತ. ನಿಜವಾಗ್ಲೂ ಈ ಆಸೆನ ನೆರವೇರಿಸಿದ್ದಾರೆ ಗೆಳೆಯರ ಬಳಗದ ತಂಡದವರು. ಗೆಳೆಯರ ಬಳಗದ ಎಲ್ಲ ಸದಸ್ಯರುಗಳು ಪದಾಧಿಕಾರಿಗಳು ಸೇರಿ ಒಂದು ನಗರನ ಈ ರೀತಿ ಒಂದು ಬೆಳಕಿನ ಚಿತ್ರಣ ಮಾಡಿದ್ದಾರೆ ಅಲ್ವಾ ಗೆಳೆಯರೆ. ಎಷ್ಟು ಸಂತೋಷ ಆಗ್ತದೆ ನೋಡಿ ಅಲ್ವಾ. 104ನೇ ವರ್ಷದ ಗಣಪತಿ ರಥೋತ್ಸವ ಹಾಗೂ ಗೋಜಾತ್ರೆ ನಡೀತಾ ಇದೆ. ಇವತ್ತು ನಗರದಲ್ಲಿ 1 ಗಂಟೆ 3 ನಿಮಿಷಕ್ಕೆ ಸರಿಯಾಗಿ 1 ಗಂಟೆ 3 ನಿಮಿಷಕ್ಕೆ ಸರಿಯಾಗಿ ಏನು ರಥೋತ್ಸವ ನಡೆಯಿತು ಕುಶಾಲನಗರ. ನೋಡಿ ಹೇಗಿದೆ, ಈ ಸಾವಿರಾರು ಅಂದ್ರೆ ಸುಮಾರು 15,000 ಭಕ್ತಾದಿಗಳು ಪಾಲ್ಗೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. 14,000 ಚಿಲ್ಲರೆ ಏನು ಅನ್ನ ಚಂದ್ರನಲ್ಲಿ ಊಟ ಮಾಡಿದ್ದಾರೆ ಅಂತ ಲೆಕ್ಕ ಹೇಳ್ತಾ ಇದ್ದಾರೆ. ಎನ್.ಕೆ. ದಿನೇಶ್ ಅವರು ಈ ಬಾರಿ ಗಣಪತಿ ದೇವಾಲಯದ ಅಧ್ಯಕ್ಷರಾಗಿದ್ದಾರೆ ಗೆಳೆಯರೆ. ಒಂಥರ ವಿಭಿನ್ನವಾಗಿದೆ ಈ ಬಾರಿ. ಅಂದ್ರೆ ಎಲ್ಲ ಕಡೆನೂ ಬೆಳಕಿನ ಚಿತ್ತಾರ ಜಗ 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 ಅನ್ನಿಸ್ತಾ ಇದೆ ನೋಡಿ. ಎಷ್ಟು ಮನಮೋಹಕವಾಗಿದೆ ಅಲ್ವಾ ಗೆಳೆಯರೆ. ಊರಲ್ಲಿ ಬರೋದು ನೋಡಿ, ವರ್ಷಕ್ಕೆ ಒಮ್ಮೆ ಏನು ನಮ್ಮ ಶಕ್ತಿ ದೇವತೆ ಗಣಪತಿ ಈ ರೀತಿ ಒಂದು ಜಾತ್ರೋತ್ಸವ ರಥೋತ್ಸವ ಸಮಯದಲ್ಲಿ ಈ ರೀತಿ ಒಂದು ಅದ್ಭುತ ಈ ಬೆಳಕಿನ ಚಿತ್ತಾರ ಕಣ್ಣಿಗೆ ನೋಡಿ ಎಲ್ಲ ಕಡೆಯೂ ಲೈಟಿಂಗ್ಸ್ ಆಗಿದೆ ಬರ್ತಾ ಇದ್ದೀನಿ ಗೆಳೆಯರೆ. ಬಹಳಷ್ಟು ಮಜಾ ಇದೆ. ನೀವು ಯಾವುದೇ ಊರ್ಲಿರಿ ಎಲ್ಲೇ ಇರಿ, ಒಂದು ದಯವಿಟ್ಟು ನೀವು ಬನ್ನಿ ಕುಶಾಲನಗರಕ್ಕೆ ಬನ್ನಿ. ಒಂದ್ಸರಿ ಜಾತ್ರೆ ವೀಕ್ಷಣೆ ಮಾಡಿ. ಜಾತ್ರಾ ಮೈದಾನಗಳು ಕೂಡ ವಿವಿಧ ವಿನೋದವಾಡಿಗಳು ಕೂಡ ಇದೆ. ಅದೇ ರೀತಿ ಲೈಟಿಂಗ್ಸ್ಗಳು ಇದೆ. ಎಲ್ಲರೂ ಒಂಥರ ಇಷ್ಟ ಆಗ್ತದೆ ನೋಡಿ. ಇವತ್ತು ಊರಿನ ಒಂದು ಸಂಭ್ರಮನೇ ಬೇರೆ ಅಲ್ವಾ ಗೆಳೆಯರೆ. ನೋಡಿ ನಾನು ಈ ಗಣಪತಿ ದೇವಾಲಯದ ಹತ್ರ ಬರ್ತಾ ಇದ್ದೀನಿ. ನೋಡಿ ಎಷ್ಟು ಮಜಾ ಇದೆ ನೋಡಿ. ಗಣಪತಿ ದೇವಾಲಯದ ಹತ್ರ ಬಂದೆ ನೋಡಿ. ನೋಡಿ ಎಲ್ಲ ಸರ್ಕಲಲ್ಲಿ ಸುತ್ತ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ. ಎಷ್ಟು ಮಜಾ ಇದೆ ಅಲ್ವಾ. ನೋಡಿ ಈ ಸರ್ಕಲಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಇದೆ ದೇವಾಲಯದಲ್ಲಿ ಎಲ್ಲ ಹಾಕಿದ್ದಾರೆ. ಸಾಕು ಅಂತ ಅನಿಸ್ತದೆ ನೋಡಿ. ಇದೆಲ್ಲ ಜೊತೆ ಇವತ್ತು ಗೈಯರ್ಸ್ ಅವರು ಗಾಡಿ ಓಡಿಸ್ತಾ ಇದ್ದಾರೆ ಡೈರೆಕ್ಟ್ರು. ಈಗ ಹೊಸದಾಗಿ ಅವರು ಕೂಡ ಒಂದು ಹೊಸ ಸಿನಿಮಾ ಕೂಡ ನಿರ್ದೇಶನಕ್ಕೆ ಅವಕಾಶ ಸಿಕ್ಕಿದೆ. ದೇವರು ಒಳ್ಳೇದು ಮಾಡಲಿ ಅಲ್ವಾ ಗೆಳೆಯರೆ. ಥ್ಯಾಂಕ್ ಯು.